ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಾನು ಪುಳಿಯೋಗರೆ ತೋರಿಸ್ತಾ ಇದ್ದೀನಿ. ಪುಳಿಯೋಗರೆ ಗೊಜ್ಜು ತೋರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಬೆಲ್ಲ, 2 ಟೇಬಲ್ ಸ್ಪೂನ್ ಧನಿಯಾ, ಒಂದು 10 ಕಾಳುಮೆಣಸು, ಸಾಲ್ಟು, ಇದು ಸಾಸಿವೆ, ಒಗ್ಗರಣೆಗೆ ಸಾಸಿವೆ, ಅರಿಶಿನ, ಶೇಂಗಾ, ಕಡಲೆ ಬೀಜ, ಶೇಂಗಾ, ಒಂದು 15 ಒಣಮೆಣಸಿನ್ಕಾಯಿ, ಮತ್ತು ಒಂದು 2-3 ಕಡ್ಡಿ ಕರಿಬೇ ಎಲೆ, ಹಾಗೆ 1.5 ಲಿಂಬೆಹಣ್ಣು, 1.5 ಲೆಮನ್ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸ್ಕೊಂಡು ಕಿವುಚಿ ರಸ ತೆಗ್ದಿರೋದು. ಇದು ಹುಣಸೆಹಣ್ಣಿನ ರಸ. ಇದು 1.5 ಲಿಂಬೆಹಣ್ಣು ತೊಗೊಳ್ಳಿ. ಹುಣಸೆಹಣ್ಣು ಕಿವುಚಿ ಇದರಲ್ಲಿ ಪಾತ್ರೆಯಲ್ಲಿ ಹಾಕಿದ್ದೀವಿ. ಜೊತೆಗೆ ಆಯಿಲ್ ಕೂಡ ಬೇಕು. ಕಡಲೆಬೇಳೆ ಹುರ್ಕೊಳ್ತಾ ಇದ್ದೀವಿ. ನಸುಗೆಂಪು ಆಗೋ ತನಕ, ಸ್ವಲ್ಪ ಲೈಟ್ ರೆಡ್ ಆಗೋ ತನಕ ಹುರ್ಕೋಬೇಕು. ಕಡಲೆಬೇಳೆ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಉದ್ದಿನಬೇಳೆ 2 ಟೇಬಲ್ ಸ್ಪೂನ್, ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಎಲ್ಲ ತೋರಿಸಿದ್ವಲ್ಲ ಇಂಗ್ರೀಡಿಯೆಂಟ್ಸು, ಧನಿಯಾ, ಜೀರೆ, ಕಾಳುಮೆಣಸು ಎಲ್ಲನೂ ಹಾಕಿ ಈಗ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಕೂಡ ಆಗಬೇಕು, ಲೈಟಾಗಿ ಫ್ರೈ ಕೂಡ ಆಗಬೇಕು, ಲೈಟ್ ರೆಡ್ ಆಗೋ ತನಕ. ಕರಿಬೇ ಎಲೆ, ಒಂದು 15 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ವಿ, ಅದು ಕೂಡ ಆ್ಯಡ್ ಮಾಡಿದ್ದೀವಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿರೋದು, ಅದು ಕೂಡ ಎಲ್ಲನೂ ಹುರ್ಕೋಬೇಕು ಅಷ್ಟೇ. ಲೈಟ್ ರೆಡ್ ಆಗೋ ತನಕ, ಸ್ವಲ್ಪ ನಸುಗೆಂಪು ಆಗೋ ತನಕ ಎಲ್ಲ ಹುರ್ಕೋಬೇಕು. ಈಗ ಹುಣಸೆಹಣ್ಣು ಕಿವುಚ್ಕೊಂಡು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಬೆಲ್ಲ ಆ್ಯಡ್ ಮಾಡ್ತಾಯಿದ್ವಿ. ಒಂದು ಕಡೆ ಪಾತ್ರೆ ಇನ್ನೊಂದು ಕಡೆ ಇಟ್ಕೊಂಡಿದ್ವಿ, ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿದ್ದೀವಿ. ಈಗೆಲ್ಲ ಹುರ್ಕೊಂಡಿದ್ದು ಬೇಳೆಗಳು ಎಲ್ಲನೂ ಈಗ ಪೌಡ್ರ್ ಮಾಡೋದು. ಈಗ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋದು. ಎಲ್ಲನೂ ಹಾಕಿದ್ದೀವಿ ಜಾರಲ್ಲಿ. ಸಖತ್ ಪರಿಮಳ ಬರ್ತಾಯಿದೆ, ಸಖತ್ ಸ್ಮೆಲ್ ಇದೆ. ಇನ್ನೊಂದು ಸ್ವಲ್ಪ ನೈಸ್ ಮಾಡಬೇಕು ಪೌಡ್ರು. ಇಲ್ಲಿ ಹುಣಸೆಹಣ್ಣಲ್ಲಿ ಬೆಲ್ಲ ಹಾಕಿ ಬಿಸಿ ಮಾಡೋಕ್ಕೆ ಕುದಿಸೋಕ್ಕೆ ಇಟ್ಟಿದ್ದೀವಿ. ಬೆಲ್ಲ ಹಾಕಿ ಹುಣಸೆಹಣ್ಣಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೀವಿ. ಇನ್ನೊಂದು ಕಡೆ ಇಲ್ಲಿ ನೋಡಿ, ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಸಖತ್ ಘಮ ಹೊಡಿತಾ ಇದೆ, ಸಖತ್ ಪರಿಮಳ ತುಂಬಾ ಚೆನ್ನಾಗಾಗಿದೆ. ನಾವು ಒಮ್ಮೆ ಮನೇಲಿ ನಾವು ಮಾಡೋ ಮೆಥಡಲ್ಲಿ ಪುಳಿಯೋಗರೆ ಮಾಡಿ ನೋಡಿ, ತುಂಬಾ ರುಚಿಯಾಗತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿತ್ತು ಅಂತ. ಭಾಳನೇ ಟೇಸ್ಟಾಗತ್ತೆ. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ 1 ಟೇಬಲ್ ಸ್ಪೂನು, ಕಡಲೆಬೇಳೆ ಅದು ನಿಮ್ಮ ಅಂದಾಜಿಗೆ ಎಷ್ಟು ಬೇಕು ನೋಡಿಕೊಂಡು, ಶೇಂಗಾ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಕರಿಬೇ ಎಲೆ ತೊಗೊಂಡಿದ್ದೀನಿ, ಹಿಂಗು, ಉಪ್ಪು, ಅರಿಶಿಣ, ಇದಿಷ್ಟು ಒಗ್ಗರಣೆಗೆ. ಇಲ್ಲಿ ನೋಡಿರಿ, ಬೆಲ್ಲ ಹಾಕಿದ್ದೀವಿ. ಚೆನ್ನಾಗಿ ಕುದಿಬೇಕು. ಕುದ ನಂತರ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಪುಳಿಯೋಗರೆ ಪೌಡ್ರು, ಅದು ಮಿಕ್ಸ್ ಮಾಡೋದು. ಇದು ಚೆನ್ನಾಗಿ ಕುದಿಬೇಕು. ಬೆಲ್ಲ ಕೂಡ ಚೆನ್ನಾಗಿ ಆ್ಯಡ್ ಆಗಬೇಕು, ಅದಕ್ಕೆ ಮೆಲ್ಟ್ ಆಗಬೇಕು. ಈಗ ನೋಡಿರಿ, ಪೌಡ್ರ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಚೂರು ಹಾಕ್ಕೊಂಡು ಕೈ ಆಡಿಸ್ತಾ ಹೋಗಬೇಕು. ಈಗ ಪೌಡ್ರ್ ಮಿಕ್ಸ್ ಮಾಡಿದ್ದೀವಿ. ಈಗ ಗಟ್ಟಿ ಆಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಹದ ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ತೆಳು ಇದೆ, ಈಗ ಚೂರು ಗಟ್ಟಿ ಆಗಬೇಕಿದು. ಕೈ ಆಡಿಸ್ತಾನೆ ಇರ್ರಿ, ಇಲ್ಲದಿದ್ರೆ ಗಂಟಾಗ್ಬಿಡತ್ತೆ. ಈಗ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಹೆಚ್ಚಿಗೆ ಆಗಿತ್ತು ಪೌಡ್ರು. ಹಾಗಾಗಿ ಅರ್ಧ ಪೌಡ್ರು ತೆಗೆದಿಟ್ಕೊಂಡಿದ್ದೀನಿ, ಅರ್ಧ ಪೌಡ್ರು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀವಿ. ಇದಕ್ಕೆ ಯಾಕಂದರೆ ಹದವಾಗಿ ಮಾಡಬೇಕಲ್ಲ, ಇಂಗ್ರೀಡಿಯೆಂಟ್ಸ್ ತುಂಬ, ಇದು ಪೌಡ್ರ್ ಜಾಸ್ತಿ ಆಯಿತು ಅಂದರೆ ರುಚಿ ಕೊಡಲ್ಲ. ಅದಕ್ಕೆ ಹಾಗಾಗಿ ಅರ್ಧ ಪೌಡ್ರು ನಾನು ತೆಗೆದಿಟ್ಕೊಂಡು ಅರ್ಧ ಮಾತ್ರ ಮಿಕ್ಸ್ ಮಾಡಿದ್ದೀನಿ. ಹುಣಸೆಹಣ್ಣು ಎಷ್ಟು ನೆನೆಸ್ಕೊಂಡಿರ್ತೀವಿ ಅದ್ರ ಅಕಾರ್ಡಿಂಗ್ ಪೌಡ್ರ್ ಆ್ಯಡ್ ಮಾಡಬೇಕು. ಹಾಗಾಗಿ ಅರ್ಧ ನಾವು ತೆಗೆದಿಟ್ಕೊಂಡಿದ್ದೀವಿ, ಅರ್ಧ ಪೌಡ್ರ್ ಆ್ಯಡ್ ಮಾಡಿರೋದು. ಹುಣಸೆಹಣ್ಣು ಎಷ್ಟು ಹಾಕಿದ್ದೀವಿ ಅಂತ ಅಷ್ಟೂ ಪೌಡ್ರ್ ಹಾಕಿಬಿಟ್ರೆ ಅದು ರುಚಿ ಕೊಡಲ್ಲ, ಹೆಚ್ಚು ಕಡಿಮೆ ಆಗಿಬಿಡತ್ತೆ ಟೇಸ್ಟ್ ಎಲ್ಲ. ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅರ್ಧ ಮಾತ್ರ ಹಾಕಿರೋದು ಪೌಡ್ರು. ಗಟ್ಟಿ ಆಗಬೇಕು, ಕೈ ಆಡಿಸ್ತಾನೆ ಇರ್ರಿ, ಕೈ ಬಿಡ್ಬಿಡ್ರಿ, ಕೈ ಆಡಿಸ್ತಾನೆ ಇರಬೇಕು. ಇಲ್ಲಿದ್ರೆ ಗಂಟು ಬರುತ್ತೆ. ನಿಮ್ಗಳಿಗೂ ಗೊತ್ತೇ ಇರುತ್ತೆ ಹೇಗೆ ಮಾಡಬೇಕು ಅನ್ನೋದು, ನಾನೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಒಬ್ಬೊಬ್ರದ್ದು ಕೈ ರುಚಿ ಒಂದೊಂದು ಥರ ಇರುತ್ತೆ. ಒಂದೇ ಪುಳಿಯೋಗರೆ ಮಾಡೋ ಮೆಥಡ್ ಆದ್ರೂ ರುಚಿ ಬೇರೆ ಕೊಟ್ಟೆ ಕೊಡುತ್ತದು.
ಹಾಗಾಗಿ ದಯವಿಟ್ಟು ಒಮ್ಮೆ ನಾನು ಮಾಡಿದ ಮೆಥಡಲ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟಾಗಿ ಆಗುತ್ತೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀವಿ, 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಚೆನ್ನಾಗಿ ಬಿಸಿ ಆಗಬೇಕು. ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಉಪ್ಪು ಹಾಕೋದು ಮರಿಬೇಡಿ. ಓಕೆ, ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಈಗ ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀವಿ. ಸಾಸಿವೆ, ಶೇಂಗಾ ಬೀಜ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ, ಕಮ್ಮಿ ಬೇಕಂದರೆ ಕಮ್ಮಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇದಕ್ಕೆ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ನೆಸರುಗೆಂಪಾಗಬೇಕೀಗ. ಇದು ಕೂಡ ಸ್ವಲ್ಪ ಕೈ ಆಡಿಸ್ತಾ ಇರ್ರಿ. ಓಕೆ, ಈಗ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ವಿ, ಅದು ಕೂಡ ಆ್ಯಡ್ ಮಾಡಿದ್ದೀವಿ. ಈಗ ಕರಿಬೇಳೆ ಕೂಡ ಆ್ಯಡ್ ಮಾಡಿದ್ವಿ. ಒಂದು 3 ರಿಂದ 4 ಕಡ್ಡಿ ತೊಗೊಂಡಿದ್ದೆ. ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಯಾವುದೇ ಕುಕ್ ಮಾಡಬೇಕಾದ್ರೂ ಅಡುಗೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಬೇಡ್ರಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ. ಕೆಲವೊಂದು ಸ್ಮಾಲ್ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹುರ್ಬೇಕಾಗತ್ತೆ. ನೋಡ್ಕೊಂಡು ಮಾಡಿ, ಎಲ್ಲನೂ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಇದು ನೆಸರುಗೆಂಪಾಗಬೇಕು, ಲೈಟ್ ರೆಡ್ ಆಗಬೇಕು. ಇಲ್ಲಿದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಂದರೆ ಎಲ್ಲ ಕರಟೋಗುತ್ತೆ, ಮಾಡೋಕ್ಕೆ ಸರಿ ಹೋಗಲ್ಲ. ಕರಟೋದ್ರೆ ರುಚಿ ಕೊಡೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೀವು. ಈಗ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ಮಾಲ್ ಸ್ಪೂನು ಅರಿಶಿನ ಆ್ಯಡ್ ಮಾಡಿದ್ದೀವಿ. ಈಗ ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು ಅರ್ಧ ಸ್ಪೂನ್ ಹಾಕಿದ್ದೀವಿ. ಸ್ವಲ್ಪ ನಸುಗೆಂಪಾಗೋ ತನಕ ಹುರ್ಕೊಳ್ಳೋಣ. ಈಗ ಪುಳಿಯೋಗರೆ ಗೊಜ್ಜು ಮಾಡಿಟ್ಕೊಂಡಿದ್ದೀವಲ್ಲ, ಅದೇ ಆ್ಯಡ್ ಮಾಡೋಣ. ಈಗ ಇನ್ನೊಂದು ಸತಿ ಹೇಳ್ತಿದ್ದೀನಿ, ಅರ್ಧ ಪೌಡ್ರ್ ಮಾತ್ರ ನಾನು ಮಿಕ್ಸ್ ಮಾಡಿರೋದು, ಇನ್ನು ಅರ್ಧ ಹುರಿದಿದ್ದ ಪೌಡ್ರ್ ಹಾಗೆ ತೆಗೆದಿಟ್ಕೊಂಡಿದ್ದೀನಿ. ಫುಲ್ ಆ್ಯಡ್ ಮಾಡಿಲ್ಲ, ಯಾಕಂದರೆ ಹುಣಸೆಹಣ್ಣು ಅದ್ರದ್ದೆಲ್ಲ ಗೊಜ್ಜು ನೋಡ್ಕೊಂಡು ಅದ್ರ ಮೇಲೆ ಈ ಪೌಡ್ರ್ ಆ್ಯಡ್ ಮಾಡಬೇಕು. ಮತ್ತು ನೀವು ಫುಲ್ ಹಾಕಿಬಿಟ್ರಿ ಅಂದರೆ ರುಚಿ ಕೊಡಲ್ಲ. ಅದಕ್ಕಿದು ಸಪ್ಪೆ ಸಪ್ಪೆ ಅನಿಸ್ಬಿಡತ್ತೆ. ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಅರ್ಧ ಮಾತ್ರ ಆ್ಯಡ್ ಮಾಡಿದ್ದೀನಿ. ಈಗ ಗೊಜ್ಜು ಹಾಕಿದ್ದೀವಿ, ಒಗ್ಗರಣೆಗೆ ಮಿಕ್ಸ್ ಮಾಡಿದ್ದೀವಿ. ಈಗೆಲ್ಲ ಮಿಕ್ಸ್ ಮಾಡೋದಷ್ಟೇ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿದ್ದೀವಿ ನೋಡಿರಿ. ಇಲ್ಲಿ ಸ್ಟವ್ ಆಫ್ ಮಾಡಿ, ಈಗ ಹೆಂಗೂ ಎಣ್ಣೆ ಬಿಸಿ ಇರುತ್ತಲ್ಲ ಅದರಲ್ಲೇ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಆಮೇಲೆ ಸಾಲ್ಟ್ಸ್ ಆ್ಯಡ್ ಮಾಡಿದೆ, ಅದೊಂದು ತೋರಿಸಿರಲಿಲ್ಲ. ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿರಿ, ಗೊಜ್ಜು ರೆಡಿ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಇದು ಈಗ ಅನ್ನ ಆ್ಯಡ್ ಮಾಡೋದು. ರೆಡಿ ಮಾಡ್ಕೊಂಡಿದ್ದು ಅನ್ನ ಇಟ್ಕೊಂಡಿರೋದು ಈಗ ಆ್ಯಡ್ ಮಾಡ್ತೀವಿ, ಮಿಕ್ಸ್ ಮಾಡ್ತೀವಿ. ಈಗ ನೋಡಿ, ಅನ್ನ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ, ಅನ್ನ ಗೊಜ್ಜು ಎಲ್ಲನೂ. ದಯವಿಟ್ಟು ಈ ರೆಸಿಪಿನ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿತ್ತು ಈ ರೆಸಿಪಿ ಅಂತ, ಟೇಸ್ಟ್ ಹೇಗಿತ್ತು ಅಂತ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಈ ರೆಸಿಪಿ ಡಿಸ್ಲೈಕ್ ಕೊಡಿ. ಆದರೆ ಬ್ಯಾಡ್ ಕಮೆಂಟ್ಸ್ ಮಾತ್ರ ಕೊಡಬೇಡಿ. ಆದರೆ ದಯವಿಟ್ಟು ಒಮ್ಮೆ ಮನೇಲಿ ಮಾಡಿ ನೋಡಿರಿ, ತುಂಬಾ ರುಚಿಯಾಗತ್ತೆ ನಾವು ಮಾಡಿದ ಮೆಥಡಲ್ಲಿ. ಇದು ಎಲ್ಲರ ಮನೇಲೂ ಮಾಡ್ತಾರೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಾನೇ ಸ್ಪೆಷಲಾಗಿ ಹೇಳೋದು ಬೇಡ. ಬಟ್ ಕೈ ರುಚಿ ಒಬ್ಬೊಬ್ರದ್ದು ಒಂದೊಂದು ಥರ ಇರತ್ತಲ್ಲ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ. ಓಕೆ ಗೈಸ್, ಪುಳಿಯೋಗರೆ ರೆಡಿ ಆಗಿದೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.